ವಿಠಲ ವಿಠಲ ಪಾಂಡುರಂಗ ವಿಠಲ ಪಾರ್ವತಿ ಪರಮೇಶ್ವರ. ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಅವನಿಗೆ ಕೇಳಿದೆ, ಏನೋ ನಿಮ್ಮಲ್ಲಿ ಜಗಳ ಆಡ್ತೀರಾ ಅಂದೆ. ಅಯ್ಯೋ ಯಾಕೆ ಹೇಳ್ತೀಯ ಗುರು, ನಮ್ಮ ಮನೇಲಿ ನನ್ನ ಹೆಂಡತಿಗೆ ಕೋಪ ಬಂತು ಅಂದ್ರೆ ಕೂಗಾಡ್ತಾಳೆ ಕೂಗಾಡ್ತಾಳೆ ಕೂಗಾಡ್ತಾಳೆ. ನಾನು ನನ್ನ ಮಕ್ಕಳು ನನ್ನ ಮನೆ ನಾಯಿ ಕೂಡ ವಾಪಸ್ ಮಾತಾಡಂಗಿಲ್ಲಮ್ಮ, ಹಂಗೆ ಸೈಲೆಂಟಾಗಿ ಕೂತ್ಬಿಡ್ತೀವಿ ಅಂದ್ರು. ನಿನಗೆ ಕೋಪ ಬಂದ್ರೆ ನೀನೇನೋ ಮಾಡ್ತೀಯಾ ಅಂದೆ. ನನಗೆ ಕೋಪ ಬಂದ್ರೆ ನಾನು ಸಿಕ್ಕಾಪಡೆ ಕೂಗಾಡ್ತೀನಮ್ಮ, ಆದರೆ ಗೋಡೆ ಮೇಲೆ ಕಿಟಕಿ ಮೇಲೆ ಬಾಗಿಲ ಮೇಲೆ ಯಾಕೆ ಅವ್ರು ವಾಪಸ್ ಏನೋ ಮಾತಾಡೋಲ್ಲ. ಒಟ್ಟಿನಲ್ಲಿ ಗಂಡ ಹೆಂಡತಿ ಜಗಳ ಸರ್ವೇ ಸಾಮಾನ್ಯ. ನಮ್ಮ ಪಾರ್ವತಿ ಪರಮೇಶ್ವರ ಧಾರಾವಾಹಿಯಲ್ಲಿ ಆ ಪಾರ್ವತಿ ಅದು ಯಾಕೋ ಏನೋ ಗಂಡನಿಗೆ ಒಂದಲ್ಲ ಒಂದು ಕಾಟ ಕೊಡ್ತಾಳೆ. ಇತ್ಲಾಗೆ ಈ ಜಾಜಿ ಪಾಂಡುರಂಗ ವಿಟದಲ್ಲಿ ಪಾಂಡುರಂಗನ್ಗೆ ಒಂದಲ್ಲ ಒಂದು ಕಾಟ ಕೊಡ್ತಾಳೆ. ಆದರೂ ಗಂಡಂದ್ರು ಪಾಪ ಅವ್ರನ್ನ ತುಂಬಾ ಲವ್ ಮಾಡ್ತಾರೆ. ಓಕೆ, ನಾನು ಮಾತಾಡಿದ್ದು ತುಂಬಾ ಆಯ್ತು. ನೀವಾಗ್ಲೇ ಒಂದು ಡ್ಯಾನ್ಸ್ ನೋಡಿದ್ರೆ ನಿಮಗೋಸ್ಕರ ಈ ಅಕ್ಕ ರಾಜಾರಾಣಿ ನನ್ನ ಕೈಯೊಳಗೆ ಹಿಡಿ ಮಣ್ಣು ನಿನ್ನ ಬಾಯೊಳಗೆ, ಈ ಅಕ್ಕ ರಾಜಾರಾಣಿ ನನ್ನ ಕೈಯೊಳಗೆ ಹಿಡಿ ಮಣ್ಣು ನಿನ್ನ ಬಾಯೊಳಗೆ, ಅಂದರ್ ಬಹಾರ್ 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 ಅಂದರ್ ಬಹಾರ್. ಜೂಜಾಡಿ ಗೆದ್ದವರು ಅಂದೂ ಇಂದೂ ಇಲ್ಲ. ಹಿಂದೆ ಕೆಟ್ಟ ಕೌರವರು ಒಳ್ಳೆ ಪಾಂಡವರು ಒಟ್ಟಿಗೆ ಸೇರಿ ಅಂದರ್ ಬಹಾರ್ ಆಡ್ತಾ ಇದ್ರು. ನಲ್ಲಿ ತಮ್ಮ ದುರ್ಯೋಧನನಿಗೆ ಧರ್ಮರಾಜ ಎಲ್ಲವನ್ನೂ ಸೋತ. ರಾಜ್ಯ ಕೋಶ ಒಡವೆ ಎಲ್ಲ ಸೋತು ಕಡೆಗೆ ಪಟ್ಟಾಪಟ್ಟಿ ಚಡ್ಡಿಲೇ ನಿಂತ. ಆಗ ದುರ್ಯೋಧನ ವಿಕಟವಾಗಿ ನಕ್ಕ. ಪಾಂಚಾಲಿ ಪಂಚವಲ್ಲವೇ, ನಿನಗಿನ್ನೂ ಉಳಿಗಾಲವಿಲ್ಲ. ತಮ್ಮ ದುಶಾಸನ ಜೈ ಹೋ ಅಗ್ರಜ. ತಿಳಿಯೋಕೆ ನಿನಗೆ ಯಾವ ಮಿಲ್ ಸೀರೆ ಇಷ್ಟ? ಮಿಲ್ ಯಾವ್ದಾದ್ರೇನು ಅಣ್ಣ, ಸೀರೆ ಎಳೆಯೋದೇ ನನಗಿಷ್ಟ. ಹೋಗು ದ್ರೌಪದಿಯನ್ನ ಕರೆದುಕೊಂಡು ಬಾ. ದುಶಾಸನ ಹೋಗಿ ದ್ರೌಪದಿಯ ಜುಟ್ಟು ಹಿಡಿದುಕೊಂಡು ಎಳೆದುಕೊಂಡು ತುಂಬಿದ ಸಭೆಗೆ ಬರುತ್ತಾನೆ. ಆ ಕಾಲದಲ್ಲಿ ಟಿವಿ ಚಾನಲ್ ಇದ್ದಿದ್ರೆ ವಾರ ಪೂರ್ತಿ ವಸ್ತ್ರಾಪಹರಣ ಮಾಡ್ತಿದ್ರು. ದುಶ್ಯಾಸನನ ಕರಾಳ ಕೈಗಳಿಗೆ ಸಿಕ್ಕ ದ್ರೌಪದಿ ವಿಲವಿಲ ಒದ್ದಾಡಿದ್ಲು. ಹೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ. ಪರರ ಸೊತ್ತು ಕಣ್ಣೆದುರಿಗೆ ಡಿನೋಟಿಫಿಕೇಶನ್ ಆಗ್ತಾ ಇದ್ರು. ಸಚಿವರಾದ ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ ಲೋಕಾಯುಕ್ತರನ್ನ ಮರೆತು ಆಜಿ ಆಜಿ ಅಂತ ಆ ಕಡೆ ಕೂತಿದ್ದಾರೆ. ಧೃತರಾಷ್ಟ್ರ ಆಡಿಯೋ ಮಾತ್ರ ಕೇಳ್ತಾ ವಿಡಿಯೋಗೆ ಅವಕಾಶ ಇಲ್ಲ ಅಂತ ಪ್ರಭುತ ಈ ಕಡೆ ಕೂತಿದ್ದಾನೆ. ಬೇಡ, ಬೇಕಾದ್ರೆ ನನ್ನ ಎನ್ಕೌಂಟರ್ ಮಾಡಿಬಿಡು, ನನ್ನನ್ನ ಸುಟ್ಟು ನನ್ನ ಮಾನ ಮಾತ್ರ ಕಳಿಬೇಡ. ಕೃಷ್ಣ, ಮುರಾರಿ, ಗೋಪಿ ಲೋಲ, ಕಾಪಾಡೋ ಕಾಪಾಡೋ. ನಾರಿಯ ಸೀರೆ ಕದ್ದ ತಂಗಿಯ ಆರ್ತನಾದ ಕೇಳಿಸಿದಾಗ ಕೃಷ್ಣ ಎಲ್ಲಿದ್ದ? ಪರಪ್ಪನ ಗ್ರಹಾರದಲ್ಲಿದ್ದ. ಕೃಷ್ಣ ಬಂದು ದಡದಡ ಅಂತ ಗರುಡ ಏರ್ಲೈನ್ಸ್ ಅಲ್ಲೇ ಬಂದು ಧಾವಿಸಿ ಬಂದು ದ್ರೌಪದಿಗೆ ಸಹಾಯ ಮಾಡಬೇಕು ಅಂತಿದ್ದ. ನೀನು ಕೆಟ್ಟ ಹೋಗುತ್ತೆ, ಬರ್ತಾರೋ ಮಜಾ ಎಲ್ಲ ಹೊಟ್ಟೋಗತ್ತೆ ಅಂತ ದುರ್ಯೋಧನ ಏನ ಮಾಡ್ದ? ತನ್ನ ಜೇಬಿನಿಂದ ಚುಕ್ಕು ಬುಕ್ಕು ಸ್ಪ್ರೇ ತೆಗೆದ. ಚುಕ್ಕು ಬುಕ್ಕು ಸ್ಪ್ರೇ ತೆಗೆದು ಕೃಷ್ಣನಿಗೆ ಸ್ಪ್ರೇ ಮಾಡ್ದ. ಕೃಷ್ಣನಿಗೆ ರೋಮಾಂಚನವಾಯಿತು. ಬಂದ ಉದ್ದೇಶವನ್ನೇ ಮರೆತ. ಕೃಷ್ಣ ಕೂಡ ದುಶ್ಯಾಸನನ ಜೊತೆ ಸೇರ್ಕೊಂಡು ದ್ರೌಪದಿಯ ಸೀರೆಯನ್ನ ಎಳೆದೇ ಬಿಟ್ಟ. ಚುಕ್ಕು ಬುಕ್ಕು ಸ್ಪ್ರೇ ನಿಮ್ಮ ವ್ಯಕ್ತಿತ್ವವನ್ನೇ ಬದಲಾಯಿಸುತ್ತದೆ. ಎನಿವೆ, ಕನ್ನಡ ಕಲಾಭಿಮಾನಿಗಳೇ, ನಮ್ಮ ಧಾರಾವಾಹಿಗಳು, ಹಾಸ್ಯ ಧಾರಾವಾಹಿಗಳು ಇವತ್ತು ಇಷ್ಟೊಂದು ಯಶಸ್ಸು ಕಂಡಿರಬೇಕಾದ್ರೆ ಅದಕ್ಕೆ ಮೂಲವಾಗಿ ಒಬ್ಬರು ಕಾರಣಕರ್ತರಿದ್ದಾರೆ. ಅವರು ನಮ್ಮ ಸಂಭಾಷಣೆಕಾರ MS ನರಸಿಂಹಮೂರ್ತಿಯವರು. MS ನರಸಿಂಹಮೂರ್ತಿಯವ್ರ ಬಗ್ಗೆ ಹೇಳ್ತಾ ಹೋದ್ರೆ, ಅವರ ಹಾಸ್ಯದ ಬಗ್ಗೆ ಹೇಳ್ತಾ ಹೋದ್ರೆ ಸುಮಾರು 2-3 ದಿನ ಬೇಕಾಗತ್ತೆ. ಅಷ್ಟು ಅದ್ಭುತವಾದಂಥ ಹಾಸ್ಯ ಪ್ರಜ್ಞೆ ಇರತಕ್ಕಂಥ ರೈಟರ್ ಅವರು. ಬಹಳ ಹಿಂದೆ ನನ್ನ ಅವರ ಭೇಟಿ ಕಂಡಕ್ಟರ್ ಕರಿಯಪ್ಪ ಅನ್ನುವ ಧಾರಾವಾಹಿಯಲ್ಲಿ ಶುರುವಾಗಿತ್ತು. ಆ ಕಂಡಕ್ಟರ್ ಕರಿಯಪ್ಪ ಅನ್ನೋ ಧಾರಾವಾಹಿಯಲ್ಲಿ ಅದ್ಭುತವಾದಂಥ ಡೈಲಾಗ್ಗಳು ಬರೆದಿದ್ರು.
ಉದಾಹರಣೆಗೆ ಬಸ್ಸು ಫುಲ್ ಆಗ್ಬಿಟ್ಟಿರುತ್ತೆ, ಜನ ನುಗ್ಗುತ್ತಾ ಇರ್ತಾರೆ. ಈ ಕಂಡಕ್ಟರ್ ಹೇಳ್ತಾನೆ, ಶಿವ 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 ಶಿವ. ಈ ನಮ್ಮ ಜನ ನುಗ್ತಾರೆ 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 ನುಗ್ತಾರೆ, ನುಗ್ಗೆಕಾಯಿನ ಗೋಣಿ ಚಿಲ್ದಾರೆ ಹೆಂಗ್ ತುಂಬಿಸೋದು ಅಂತ ನಮ್ಮ BTS ಬಸ್ ನೋಡ್ಕೊಳ್ಬೇಕು. ಪಾರಿನ್ ಸಿಸ್ಟಮ್ ಹಿಂಗಲ್ಲ ಬಿಡಿ. ಪಾರಿನಾಗ ಬಸ್ ಬಂದು ನಿಂತ್ಕೊಂಡ್ರೆ ಯಾರು ಹತ್ತಕ್ಕೆ ಇಲ್ಲ, ಯು ಗೋ ಫಸ್ಟ್ ಅಂತ ಮೊದಲು ಬೇರೆಯವ್ರನ್ನ ಹತ್ತಕ್ಕೆ ಜಗಳ ರೀ. ನಮ್ಮ ಜನಗಳು ಬಸ್ನ ಇದಾನ್ಸೋದು ಅನ್ಕೊಂಡ್ಬಿಟ್ಟವ್ರೆ, ನುಗ್ಗಿದ್ದೇ ನುಗ್ಗಿದ್ದು. ಅದ್ಭುತವಾದ ಹಾಸ್ಯ ಪ್ರಜ್ಞೆ. ಇನ್ನೊಂದು ಧಾರಾವಾಹಿ ಗಂಡನ ಒಂದು ಟೆಲಿಗ್ರಾಮ್ ಬರುತ್ತೆ. ಆ ಟೆಲಿಗ್ರಾಮ್ನ ಹೆಂಡತಿ ರಿಸೀವ್ ಮಾಡ್ತಾಳೆ, ತೆಗೆದು ಓದ್ತಾಳೆ. ಅದರಲ್ಲಿ ಏನು ಬರೆದಿರುತ್ತೆ ಅಂದ್ರೆ, ಸೆಕೆಂಡ್ ಮ್ಯಾಚ್ ಕಮ್ ಆನ್ ಫಸ್ಟ್ ನೈಟ್ ಟು ಅಸಿಸ್ಟ್ ಅಂತ ಇರುತ್ತೆ. ಸಿಟ್ಟು ಬಂದ್ಬಿಡುತ್ತೆ ಹೆಂಡತಿಗೆ, ಬನ್ರಿ ಇಲ್ಲಿ. ಏನೇ ಅದು? ನೋಡ್ರಿ ನಿಮ್ ಫ್ರೆಂಡ್ ಟೆಲಿಗ್ರಾಮ್ ಕಳ್ಸಿದ್ದಾರೆ. ಸರಿ ಕೊಡು. ಏನ್ ಇವಾಗ? ಅದೇನ್ರಿ ಅಷ್ಟು ಗಲೀಜಾಗಿ ಕಳ್ಸಿದ್ದಾರೆ? ಏನ್ ಗಲೀಜಾಗಿ ಕೊಡ್ಸಿದ್ರೆ ತೋರ್ಸೆ ನೋಡೋಣ. ಏನೇ ಇದು? ಸೆಕೆಂಡ್ ಮ್ಯಾರೇಜ್ ಕಮ್ ಆನ್ ಫಸ್ಟ್ ನೈಟ್ ಟು ಅಸಿಸ್ಟ್. ಏನ್ ತಪ್ಪೆ? ಥೂ, ಏನ್ರಿ ಅದು? ಎರಡನೇ ಮದುವೆ ಅಂತೆ, ಮೊದಲನೇ ರಾತ್ರಿಗೆ ಸಹಾಯ ಮಾಡ್ಕೋಬೇಕು. ಹಾಗಲ್ಲ ಕಣೆ, ಟೆಲಿಗ್ರಾಫಿಕ್ ಲ್ಯಾಂಗ್ವೇಜ್ ಅಲ್ಲಿ ಸೆಕೆಂಡ್ ಮ್ಯಾರೇಜ್ ಅಂದ್ರೆ 2ನೇ ತಾರೀಕು ಮದುವೆ, ಕಮ್ ಆನ್ ಫಸ್ಟ್ ನೈಟ್ ಟು ಅಸಿಸ್ಟ್ ಅಂದ್ರೆ 1ನೇ ತಾರೀಕು ರಾತ್ರಿನೇ ಬಂದ್ಬಿಡು ಸಹಾಯ ಮಾಡಕ್ಕೆ ಅಂತ ಕಳ್ಸಿದ್ದಾರೆ. ಎಷ್ಟು ಅದ್ಭುತವಾದ ಹಾಸ್ಯ. ಇನ್ನೂ ಒಂದ್ಸಲಿ ಒಂದು ಹುಡುಗಿ ಬಂದ್ಬಿಡ್ತಾಳೆ, ನಂಗೆ ನಿಮ್ಮ ಯಜಮಾನ್ರು ಬೇಕು. ಏನ್ ಹಂಗಂತೀಯ? ಹೌದು, ನಮ್ಗೆ ನಿಮ್ಮ ಯಜಮಾನ್ರು ಬೇಕು ಅಂತ ಬಂದ್ಬಿಡ್ತಾಳೆ. ಸಿಟ್ಟು ಬಂದ್ಬಿಡುತ್ತಾಳೆ. ಗಂಡ ಬರೋ ತನಕ ಕಾಯ್ತಾ ಇರ್ತಾಳೆ. ಗಂಡ ಬರ್ತಾನೆ, ನೋಡ್ತಾನೆ, ಸುಂದರವಾಗಿರೋ ಹುಡುಗಿ ನಿಂತಿದ್ದಾಳೆ. ಯಾರಿದು ಅಂತೇಳಿ. ಏನ್ ಬೇಕಂತೆ ಅಂತಾನೆ. ಅವಳಿಗೆ ನೀವು ಬೇಕಂತೆ ಅಂತಾಳೆ ಅವಳು. ತಕ್ಷಣ ಇವನು, ನೀವು ಬೇಕಾ? ಕಂಠಕ್ಕೋ ಸೊಂಟಕ್ಕೋ ಅಂತಾನೆ. ಕನ್ನಡದಲ್ಲಿ ನೀವು ಅಂದ್ರೆ ನೀವು ಅಂತಾನಾಗತ್ತೆ, ಕನ್ನಡದಲ್ಲಿ ನೀವು ಅಂದ್ರೆ ಮಸಾಜ್ ಅಂತಾನೂ ಆಗತ್ತೆ. ಎರಡೂ ಪದವನ್ನ ಎಷ್ಟು ಚೆನ್ನಾಗಿ ಬಳಸಿ ಹಾಸ್ಯ ತರ್ತಾರೆ ಅಂದ್ರೆ MSN ಬಹಳ ಗ್ರೇಟ್. ಆ MSN ಅವರು ಈಗ ಬಂದು ನಿಮ್ಮನ್ನೆಲ್ಲ ನಗಿಸ್ಲಿದ್ದಾರೆ. ದಯವಿಟ್ಟು ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ MSN ಸ್ವಾಗತ ಮಾಡಿ. ವಿಠಲ ವಿಠಲ ಪಾಂಡು